ಓಲಾ ಉಬರ್ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಚಾಲಕರು ಮತ್ತು ಪ್ರಯಾಣಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಸಹಕಾರ್ ಟ್ಯಾಕ್ಸಿ ಎಂಬ ಹೊಸ ಆಪ್ ಅನ್ನು ತರ್ತಾ ಇದೆ. ಈ ಆಪ್ ನ ಮೂಲಕವಾಗಿ ಉಬರ್ ಮಾದರಿಯಲ್ಲೇ ರೈಡರ್ ಸರ್ವಿಸ್ಗಳನ್ನ ಕೊಡ್ತಾರೆ. ಚಾಲಕರು ನೋಂದಣಿ ಮಾಡ್ಕೊಳ್ಬಹುದು. ರೈಡ್ನ ಎಲ್ಲ ಮೊತ್ತ ಚಾಲಕರಿಗೆ ವರ್ಗ ಆಗುತ್ತೆ ಅಂತ ಇವತ್ತು ಅಮಿತ್ ಶಾ ತಿಳಿಸಿದ್ದಾರೆ. ಓಕೆ, ಬಟ್ ಯಾಕೆ ಗೌರ್ಮೆಂಟ್ ಇದ್ರೊಳಗೆ ಎಂಟರ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನಂಬರ್ 1 ಆಗಬಾರ್ದಾ ಸರ್? ಆಗಬಾರ್ದು ಅಂತಿಲ್ಲ. ಐಡಿಯಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ವೈ ಇಸ್ ಇಟ್ ಗೌರ್ಮೆಂಟ್ ಎಂಟರಿಂಗ್ ಇನ್ ಟು ದಿಸ್ ಬಿಸ್ನೆಸ್ ಅಂತ. ಓಕೆ, ನಂಬರ್ 2 ಇದರ ಬಿಸ್ನೆಸ್ಸಿನ ಮಾಡೆಲ್ ಏನು ಅಂತ ಗೊತ್ತಿಲ್ಲ. ಸರ್ಕಾರ ತಾನು ದುಡ್ಡು ಹಾಕತ್ತಾ ಅಥವಾ ಇದರಲ್ಲಿ ಏನಾದ್ರು ಒಂದು ಪರ್ಸೆಂಟೇಜ್ ತೆಕ್ಕೊಂಡು ಅದನ್ನು ನಡೆಸತ್ತೆ? ಬಿಕಾಸ್ ದರ್ ಇಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ನನಗೆ ಗೊತ್ತಿಲ್ಲ ಅದು. ಮೂರನೇದು, ಭಾಳ ಗಲಾಟೆ ನಡೀತಿರೋದೇನೆಂದರೆ ಕೆಲವು ಕಡೆಗಳಲ್ಲಿ ಟ್ಯಾಕ್ಸ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ವಾಪಸ್ಸು ಕೆಲವು ಆ್ಯಪ್ಗಳಲ್ಲಿ ಅನ್ನೋದನ್ನ. ಓಲಾ ಒಬ್ಬರದ್ದು ಆಗತ್ತೆ ಟ್ಯಾಕ್ಸ್ಗಳು, ಅದು ಏನಾಗುತ್ತೆ ಅಂತ ಲೆಟ್ ಅಸ್ ಸಿ. ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ. ಈ ಎಕ್ಸ್ಪೆರಿಮೆಂಟ್ಗಳು ಆಯಾ ರಾಜ್ಯಗಳಲ್ಲಿ ನಡೆದಿದೆ, ಟ್ರೈ ಮಾಡಕ್ ಹೋಗಿದ್ದಾರೆ. ಈಗ ನೋಡೋಣ ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.